ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನ್ನಿಸ್ ಮತ್ತು ವೆಜಿನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಮಕ್ಕಳಾಗದೇ ಇರೋರಿಗೆ ಒಂದು ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಆನ್ಲೈನ್ ಕನ್ಸಲ್ಟೇಷನ್ ಅಥವಾ ಇನ್ ಕ್ಲಿನಿಕ್ ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಸ್ಪರ್ಮಲ್ಲಿರುವಂಥ ಕೌಂಟ್ ಇರ್ಬೋದು, ಮೊಟಿಲಿಟಿ ಇರ್ಬೋದು, ಮಾರ್ಫಾಲಜಿ ಇರ್ಬೋದು, ಈಗಿನ ಜನ್ರೇಷನ್ನಲ್ಲಿ ತುಂಬ ವ್ಯತ್ಯಾಸ ಕಾಣ್ತಾ ಇದೆ. ಇದಕ್ಕೆ ಕಾರಣ ಪೊಲ್ಯೂಷನ್ ಇರ್ಬೋದು, ಫುಡ್ ಇರ್ಬೋದು, ಅಥವಾ ಲೈಫ್ ಸ್ಟೈಲೇ ಇರ್ಬೋದು. ಇವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ಸ್ಪರ್ಮ್ ಹೆಲ್ತನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅದರ ಬಗ್ಗೆ ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ಫಸ್ಟ್ ಬಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋವಂಥದ್ದು. ಈ ಒಬೆಸಿಟಿ ಅಥವಾ ಸಡನ್ ವೆಯ್ಟ್ ಗೇನ್ ಆಯಿತು ಅಂದರೆ ಟೆಸ್ಟೋಸ್ಟಿರೋನ್ ಏನಿರುತ್ತೆ ಬಾಡಿ ಫ್ಯಾಟಲ್ಲಿ ಈಸ್ಟ್ರೋಜನ್ ಆಗಿ ಕನ್ವರ್ಟ್ ಆಗತ್ತೆ. ಆವಾಗ ಸ್ಪರ್ಮ್ ಪ್ರೊಡಕ್ಷನ್ಗೆ ತುಂಬಾ ತೊಂದರೆ ಆಗತ್ತೆ. ನಮ್ಮ ಕ್ಲಿನಿಕ್ ಕೇಸಸ್ಸಲ್ಲಿ ತುಂಬ ಹುಡುಗರು ಹೇಳ್ತಾರೆ, ಸರ್ ನಮ್ಮ ಆಫೀಸು 3rd ಫ್ಲೋರಲ್ಲಿದೆ, ನಾನು ತುಂಬ ವಾಕ್ ಮಾಡ್ತೀನಿ, ಆ ಸ್ಮಾರ್ಟ್ ವಾಚನ್ನ ತೋರಿಸ್ತಾರೆ, ನೋಡಿ ಸರ್ ನಂದು 9000 ಸ್ಟೆಪ್ಸ್ ಆಗಿದೆ, 12,000 ಸ್ಟೆಪ್ಸ್ ಆಗಿದೆ ಅಂತ ಹೇಳ್ತಾರೆ. ವಾಕಿಂಗ್ ಅಂದರೆ ಒಂದು ಬಾಡಿಗೂ ಮೈಂಡಿಗೂ ಒಂದು ಕನೆಕ್ಟ್ ಆಗೋವಂಥದ್ದು. ಯಾವಾಗ ಒಂದು ರೆಗ್ಯುಲರ್ಲಿ ಮಾರ್ನಿಂಗ್ ವಾಕ್ ಮಾಡ್ತಾರೆ, ಜಸ್ಟ್ ಒಂದು 30 to 45 ಮಿನಿಟ್ಸ್ ಮಾಡಿದರೆ 3 to 6 ಮಂತ್ಸಲ್ಲಿ 10% ಟೆಸ್ಟೋಸ್ಟಿರೋನ್ ಲೆವೆಲ್ ಜಾಸ್ತಿ ಆಗತ್ತೆ. ಟೆಸ್ಟೋಸ್ಟಿರೋನ್ ಲೆವೆಲ್ ಜಾಸ್ತಿ ಆಗ್ತಿದ್ದಂಗೆ ಸ್ಪರ್ಮ್ ಪ್ರೊಡಕ್ಷನ್ ಹೆಲ್ತ್ ಚೆನ್ನಾಗಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ಟಾರ್ ಹಾಕೋರು ಅಂದರೆ ರೋಡ್ ಮಾಡೋ ಅಂಥವ್ರು ಅಥವಾ ಬಗ್ಗಿ ಕೆಲಸ ಮಾಡೋ ಅಂಥವ್ರು, ಅವ್ರದ್ದು ಸೊಂಟದ ಗಾತ್ರ ಏನಿದೆ ತುಂಬ ಸಣ್ಣ ಇರುತ್ತೆ. ಗಂಡ ಇರ್ಬೋದು, ಹೆಂಡ್ತಿ ಇರ್ಬೋದು, ಆದರೆ ಅವ್ರಿಗೆ ತುಂಬ ಬೇಗನೆ ಕನ್ಸೀವ್ ಆಗತ್ತೆ, ಮಕ್ಕಳುಗಳು ಬೇಗ ಆಗತ್ತೆ. ಕಾರಣ ಇಷ್ಟೇ, ಲೋಯರ್ ಅಬ್ಡಮನ್ ಬಾಡಿ ಫ್ಯಾಟ್ ಇದೆ, ಅದು ಕಡಿಮೆ ಇದ್ದಷ್ಟು ಸ್ಪರ್ಮ್ ಹೆಲ್ತ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಗುಡ್ ಫುಡ್ ಹ್ಯಾಬಿಟ್. ಸಿಂಪಲಾಗಿ ಹೇಳಬೇಕು ಅಂದರೆ, ಈಗ ಯಾವುದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗತ್ತೆ, ಸೀಸನಲ್ ಫ್ರೂಟ್ಸ್ ಇರ್ಬೋದು, ಸೀಸನಲ್ ವೆಜಿಟೇಬಲ್ ಇರ್ಬೋದು, ಬೆಂಡೆಕಾಯಿ ಇರ್ಬೋದು, ಮೂಲಂಗಿ ಇರ್ಬೋದು, ನುಗ್ಗೆಕಾಯಿ ಇರ್ಬೋದು, ಯಾವುದು ಸೀಸನಲ್ಲಿ ಸಿಗತ್ತೆ ಅದನ್ನು ಫ್ರೆಶ್ ಆಗಿ ಯೂಸ್ ಮಾಡೋ ಅಂಥದ್ದು. ಫ್ರೂಟ್ಸಲ್ಲಿ ಬಂದರೆ ದಾಳಿಂಬೆ ಹಣ್ಣು, ಕಲ್ಲಂಗಡಿ ಹಣ್ಣು ಮತ್ತು ಬಾಳೆಹಣ್ಣು, ಜೊತೆಗೆ ಡ್ರೈ ಫ್ರೂಟ್ಸ್. ಇದರಲ್ಲಿ ಮೇಯ್ನ್ ಮಿನರಲ್ ಅಂದರೆ ಜಿಂಕ್ ಇರುತ್ತೆ, ಇದು ಸ್ಪರ್ಮ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಎಗ್ ಇರ್ಬೋದು, ಫಿಶ್ ಇರ್ಬೋದು. ಮೇಯ್ನ್ ಏನಂದರೆ ಮಿನರಲ್ಸ್ ಇರಬೇಕು, ಆ್ಯಂಟಿ ಆಕ್ಸಿಡೆಂಟ್ ಇರಬೇಕು, ಅದನ್ನು ರೆಗ್ಯುಲರಾಗಿ ತಗೋಬೇಕು. ಮತ್ತು ಅವಾಯ್ಡ್ ಮಾಡಬೇಕು ಅಂದರೆ ಒಂದು ಸಾಲ್ಟ್ ಕಡಿಮೆ ಇರಬೇಕು, ಶುಗರ್ ಕಡಿಮೆ ಇರಬೇಕು, ಜೊತೆಗೆ ಅನ್ಸ್ಯಾಚುರೇಟೆಡ್ ಆಯಿಲ್, ಇದನ್ನು ಅವಾಯ್ಡ್ ಮಾಡಬೇಕು. 3ನೇ ಟಿಪ್ಸ್ ಏನಂದರೆ ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡೋವಂಥದ್ದು. ವರ್ಕ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಫೈನಾನ್ಸ್ ಇರ್ಬೋದು, ಈ ಏಜಲ್ಲಿ ಆ ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ. ಆ ಸ್ಟ್ರೆಸ್ ಏನು ಮಾಡುತ್ತೆ, ಬ್ರೈನಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಮಾಡುತ್ತೆ, ಟೆಸ್ಟೋಸ್ಟಿರೋನ್ ಪ್ರೊಡಕ್ಷನನ್ನು ಕಡಿಮೆ ಮಾಡುತ್ತೆ. ಯಾವಾಗ ಟೆಸ್ಟೋಸ್ಟಿರೋನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಸ್ಪರ್ಮ್ ಪ್ರೊಡಕ್ಷನ್ಗೆ, ಸ್ಪರ್ಮ್ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ. ಇದಕ್ಕೆ ಮಾಡಬೇಕಾಗಿರೋದೇನೆಂದರೆ, ಮಾರ್ನಿಂಗ್ ಒಂದು 2 to 5 ಮಿನಿಟ್ಸ್ ಅಥವಾ ಈವ್ನಿಂಗ್ ಒಂದು 2 to 5 ಮಿನಿಟ್ಸ್ ಒಂದು ಜಸ್ಟ್ ಮೆಡಿಟೇಷನ್ ಅಥವಾ ಧ್ಯಾನ ಮಾಡೋ ಅಂಥದ್ದು. ಇನ್ನೂ ಟೈಮ್ ಇತ್ತು ಅಂದರೆ ಒಂದು ಯೋಗ ಇರ್ಬೋದು ಅಥವಾ ಮೈಂಡ್ಫುಲ್ನೆಸ್ ಇರ್ಬೋದು, ಇದನ್ನು ಮಾಡೋದ್ರಿಂದ ಕಾರ್ಟಿಸೋಲ್ ಹಾರ್ಮೋನ್ ಸಪ್ರೆಸ್ ಆಗುತ್ತೆ, ಟೆಸ್ಟೋಸ್ಟಿರೋನ್ ಪ್ರೊಡಕ್ಷನ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಸ್ಟೇ ಕೂಲ್ ಅಂತಲೇ ಹೇಳ್ತೀವಿ. ಈಗ ಸ್ಪರ್ಮ್ ಪ್ರೊಡಕ್ಷನ್ ಆಗೋವಂಥದ್ದು ಟೆಸ್ಟಿಸಲ್ಲಿ. ಈ ಟೆಸ್ಟಿಸು ನಮ್ಮ ಬಾಡಿಯಿಂದ ದೂರ ಇರುತ್ತೆ. ಕಾರಣ ಇಷ್ಟೇ, ಈ ಟೆಸ್ಟಿಸು ಸ್ಪರ್ಮ್ ಪ್ರೊಡಕ್ಷನನ್ನು ಮಾಡುತ್ತೆ, ಸ್ಟೋರೇಜ್ ಮಾಡುತ್ತೆ, ನಮ್ಮ ಬಾಡಿ ಟೆಂಪ್ರೇಚರ್ಗಿಂತನೂ 1 ಡಿಗ್ರಿ ಕಡಿಮೆ ಇರುತ್ತೆ. ಸೊ ಆ ಥರ ಇದ್ದಾಗ ಮಾತ್ರ ಸ್ಪರ್ಮು ಜೀವಂತ ಇರಲಿಕ್ಕೆ ಸಾಧ್ಯ. ಕೆಲವೊಂದು ಆಕ್ಯುಪೇಷನಲ್ಲಿ ಹೀಟಲ್ಲಿ ಕೆಲಸ ಮಾಡೋವಂಥದ್ದು, ಅಥವಾ ತೊಡೆ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡೋವಂಥದ್ದು, ಅಥವಾ ತುಂಬ ಹೊತ್ತು ಕುತ್ಕೊಂಡು ವರ್ಕ್ ಮಾಡೋವಂಥದ್ದು, ಈ ಥರ ಇದ್ದಾಗ ಸ್ಪರ್ಮ್ ಹೆಲ್ತಿಗೆ ಎಫೆಕ್ಟ್ ಆಗತ್ತೆ. ಸೊ ಒಂದು, ತುಂಬ ಹೀಟಲ್ಲಿ ವರ್ಕ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಲ್ಯಾಪ್ಟಾಪನ್ನು ಆದಷ್ಟು ದೂರ ಇಟ್ಕೊಂಡು ವರ್ಕ್ ಮಾಡಬೇಕು. ಲಾಂಗ್ ಅವರ್ ಸಿಟ್ಟಿಂಗ್ ಇತ್ತು ಅಂದರೆ ಒಂದು ಎವ್ರಿ 30 ಮಿನಿಟ್ಸಿಗೆ ಒಂದು 2 to 5 ಮಿನಿಟ್ಸ್ ಗ್ಯಾಪ್ ತಗೊಳ್ಳೋ ಅಂಥದ್ದು. ಜೊತೆಗೆ ಈಗಿನ ಹುಡುಗರಲ್ಲಿ ತುಂಬ ಟ್ರೆಂಡ್ ಏನಂದರೆ ಟೈಟ್ ಡ್ರೆಸ್ ಹಾಕುವಂಥದ್ದು.
ಟೈಟ್ ಡ್ರೆಸ್ ಹಾಕೋದ್ರಿಂದ ಟೆಂಪ್ರೇಚರ್ ಇಂಬ್ಯಾಲೆನ್ಸ್ ಆಗುತ್ತೆ, ಸ್ಪರ್ಮ್ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ಅನ್ನೆಸರಿ ಮೆಡಿಸಿನ್ ತಗೊಳ್ಳೋವಂಥದ್ದು. ಸ್ವಲ್ಪ ಬಾಡಿ ಪೇನ್ ಆಯಿತು, ಸ್ವಲ್ಪ ತಲೆನೋವು ಬಂತು, ಪೇಯ್ನ್ ಕಿಲ್ಲರ್ ತಗೊಳ್ಳೋದು, ಸ್ವಲ್ಪ ಕೋಲ್ಡ್ ಆಯಿತು ಆ್ಯಂಟಿಬಯೋಟಿಕ್ಸ್ ತಗೊಳ್ಳೋದು, ಅಥವಾ ಕೆಲವೊಂದು ಸೈಕ್ಯಾಟ್ರಿಕ್ ಡ್ರಗ್ಸು, ಅಥವಾ ಒಂದು ಕೂದಲಿಗೆ ಒಂದು ಟ್ರೀಟ್ಮೆಂಟ್ ತಗೊಳ್ಳೋದು. ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ಒಂದು ಜಿಮ್ಮಲ್ಲಿ ಹೋದಾಗ ಒಂದು ಸ್ಟೀರಾಯ್ಡ್ಸ್, ಅನಾಬ್ಯಾಲಿಕ್ ಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ, ಅದು ಆರ್ಟಿಫಿಷಿಯಲ್ ಟೆಸ್ಟೋಸ್ಟಿರೋನ್ ಇರುತ್ತೆ. ಅದು ಸ್ಪರ್ಮ್ ಪ್ರೊಡಕ್ಷನ್ಗೆ ಮತ್ತು ಸ್ಪರ್ಮ್ ಹೆಲ್ತ್ಗೆ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ. ಈಗ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಒಂದು 21 ಇಯರ್ಸಿಂದ ಒಬ್ಬ ಹುಡುಗ, ಒಂದು ಜಿಮ್ ಹುಡುಗ ಬಂದ, ಒಳ್ಳೆ ಬಾಡಿ ಫಿಟ್ ಇತ್ತು ಅಂದರೆ ನಮಗೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಮೋಸ್ಟ್ಲಿ ಒಂದು ಸ್ಪರ್ಮಲ್ಲಿ ಏನೋ ವ್ಯತ್ಯಾಸ ಇದೆ ಅಂತೇಳಿ. ಜಿಮ್ಮಿಗೆ ಹೋಗೋದು ಅಥವಾ ಎಕ್ಸಸೈಸ್ ಮಾಡೋದು ತಪ್ಪಿಲ್ಲ, ಆದರೆ ಅಲ್ಲಿ ಒಂದು ಅನಾಬೆಲಿಕ್ ಸ್ಟೀರಾಯ್ಡ್ಸ್, ಒಂದು ಮಸಲ್ ಗ್ರೋತ್ಗೆ ಅಂತೇಳಿ ಏನಾದರೂ ಮೆಡಿಸಿನ್ ಅಥವಾ ಡ್ರಗ್ಸನ್ನು ತಗೊಂಡಾಗ ಅದು ಟೆಸ್ಟೋಸ್ಟಿರಾನ್ಗೆ ಡಿಸ್ಟರ್ಬ್ ಮಾಡುತ್ತೆ. ಆವಾಗ ಸ್ಪರ್ಮ್ ಪ್ರೊಡಕ್ಷನ್ ಅಥವಾ ಸ್ಪರ್ಮ್ ಹೆಲ್ತ್ಗೆ ತುಂಬ ತೊಂದರೆ ಆಗುತ್ತೆ. ಸೊ ಅನ್ನೆಸರಿ ಮೆಡಿಕೇಶನ್ ಅಂದರೆ ಮೆಡಿಸಿನನ್ನು ತಗೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಬಂದು ಕ್ವಿಟ್ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಈಗ ಸ್ಮೋಕಿಂಗ್ ರೆಗ್ಯುಲರಾಗಿ ತೊಗೊಳೋದ್ರಿಂದ ನಮ್ಮ ಕ್ಲಿನಿಕಲ್ಲಿ ಹುಡುಗರು ಏನು ಹೇಳ್ತಾರೆ, ಸರ್ ನಾನು ಡೈಲಿ ಒಂದು 3 ಟೈಮ್ಸ್ ತೊಗೊತೀನಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಒಬ್ಬ ಹೇಳಿದರೆ, ಇನ್ನೊಬ್ರು ಡೈಲಿ 1 ಟೈಮ್ ತೊಗೊತೀನಿ ಅಂತ ಹೇಳ್ತಾರೆ. ಈ ನಿಕೋಟಿನ್ ಅನ್ನೋದು ತುಂಬಾ ಸ್ಪರ್ಮ್ ಪ್ರೊಡಕ್ಷನ್ಗೆ ಹಾರ್ಮ್ ಮಾಡುತ್ತೆ, ಮತ್ತು ಒಂದು ಸಿಗರೇಟು ಸಹ ಸ್ಪರ್ಮ್ ಪ್ರೊಡಕ್ಷನ್ಗೆ ಅಫೆಕ್ಟ್ ಆಗುತ್ತೆ. ಜೊತೆಗೆ ಅವ್ರೇನು ಉಸಿರು ತಗೊಳ್ಳೋದು ಬಿಡೋದು ಮಾಡ್ತಾರೆ, ಅವ್ರ ಪಾರ್ಟ್ನರ್ ಮೀನ್ಸ್ ಅವ್ರ ವೈಫಿಗೂ ಅದು ಎಫೆಕ್ಟ್ ಆಗುತ್ತೆ. ಸೊ ಸ್ಮೋಕಿಂಗ್ ಕಂಪ್ಲೀಟ್ ಕ್ವಿಟ್ ಮಾಡೋದು ಒಳ್ಳೆಯದು. ಆಲ್ಕೋಹಾಲ್ ಬಗ್ಗೆ ಬಂದರೆ ಅಪರೂಪಕ್ಕೊಂದ್ಸರಿ ಮೇಜರ್ ಪ್ರಾಬ್ಲಮ್ ಆಗಲ್ಲ. ಈಗ ವೀಕ್ಲಿ 2 ಟೈಮ್ಸ್ ಅಥವಾ ರೆಗ್ಯುಲರಾಗಿ ತೊಗೊಳ್ಳೋದ್ರಿಂದ ಅದು ಸಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಜೊತೆಗೆ ಬೇರೆ ಡ್ರಗ್ಸ್ಗಳು ಇವೆಲ್ಲ ಏನು ಮಾಡುತ್ತೆ, ಸೆಕ್ಷುವಲ್ ಫಂಕ್ಷನ್ ಮತ್ತು ರೀಪ್ರೊಡಕ್ಷನ್ ಫಂಕ್ಷನ್ಗೆ ಅಫೆಕ್ಟ್ ಮಾಡೋದ್ರಿಂದ ಸ್ಪರ್ಮ್ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಕಂಪ್ಲೀಟ್ ಕ್ವಿಟ್ ಮಾಡೋದ್ರಿಂದ ಸ್ಪರ್ಮ್ ಪ್ರೊಡಕ್ಷನ್ನು ಮತ್ತು ಹೆಲ್ತ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ನ್ಯಾಚುರಲ್ ಆಗಿ ಒಂದು ಸ್ಪರ್ಮ್ ಹೆಲ್ತ್ ಅಥವಾ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡಬೇಕು ಅಂದರೆ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡೋದು ಒಳ್ಳೆಯದು. ಒಂದು 3 to 6 ಮಂತ್ಸ್ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡು ಆದ್ರೂ ಸ್ಪರ್ಮ್ ಪ್ರೊಡಕ್ಷನ್ ಅಥವಾ ಹೆಲ್ತಲ್ಲಿ ವ್ಯತ್ಯಾಸ ಇತ್ತು ಅಂದರೆ ಅವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.